ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗುರುಪ್ರಸಾದ್ ಶೆಟ್ಟಿ ಯಡೇರಿ. ಇವತ್ತು ನಾನು ಒಂದು ಬಹಳ ವಿಶೇಷವಾದಂಥ ವಿಚಾರದೊಂದಿಗೆ ನಿಮ್ಮೊಂದಿಗಿದ್ದೇನೆ ಸ್ನೇಹಿತರೆ. ಜನರು ಕಸ್ತೂರಿ ರಂಗನ್ ವರದಿಯ ಬಗ್ಗೆ ಒಂದಿಷ್ಟು ವಿಚಾರದ ಬಗ್ಗೆ ಒಂದಿಷ್ಟು ಕನ್ಫ್ಯೂಷನ್ಸಲ್ಲಿದ್ದಾರೆ. ಈ ವರದಿ ನಿಜವೇ? ರಾಜಕಾರಣಿಗಳು ಮಾತನಾಡ್ತಿರುವಂತಹ ರೀತಿಯಲ್ಲಿ ಅಲ್ಲಿಯ ಜನರಿಗೆ ನಾವು ಕಸ್ತೂರಿ ರಂಗನ್ ವರದಿ ಜಾರಿಗೆ ಬಂದರೆ ನಾವು ಆ ಪ್ರದೇಶದಿಂದ ಒಕ್ಕಲೆಬ್ಬಿಸುವಂತಹ ಪರಿಸ್ಥಿತಿ ಉಂಟಾಗ್ಬೋದಾ? ಈ ರೀತಿಯ ಒಂದು ರೀತಿ ಭಯಗ್ರಸ್ತ ವಾತಾವರಣದಲ್ಲಿ ಜನರಿದ್ದಾರೆ. ಆದರೆ ನೈಜವಾಗಿ ಕಸ್ತೂರಿ ರಂಗನ್ ವರದಿ ಯಾಕೆ ಮತ್ತು ಅದು ಹೇಗೆ ಅನ್ನುವಂಥದ್ರ ಬಗ್ಗೆ ಒಂದು ಸಣ್ಣ ಪ್ರಯತ್ನವನ್ನು ನಾನು ಮಾಡಿದ್ದೇನೆ ಸ್ನೇಹಿತರೆ. ಮೊದಲಿಗೆ 2010ನೇ ಇಸ್ವಿಯಲ್ಲಿ ಪ್ರೊಫೆಸರ್ ಮಾಧವ್ ಗಾಡ್ಗಿಲ್, ಏನು ಪರಿಸರ ವಿಜ್ಞಾನಿ ಪ್ರೊಫೆಸರ್ ಮಾಧವ್ ಗಾಡ್ಗಿಲ್ ಅವರು ನೇತೃತ್ವದಲ್ಲಿ ಒಂದು ಕಮಿಟಿ ರಚನೆ ಆಗ್ತದೆ. ಆ ಕಮಿಟಿಯಲ್ಲಿ ವೆಸ್ಟರ್ನ್ ಘಾಟ್ಸ್ ಎಕಲಾಜಿಕಲ್ ಎಕ್ಸ್ಪರ್ಟ್ ಪ್ಯಾನಲ್ ಅಂತ ಹೇಳಿ ಒಂದು ಕಮಿಟಿಯ ರಚನೆ ಆಗ್ತದೆ. ಅದರ ಅಧ್ಯಕ್ಷರು ಪ್ರೊಫೆಸರ್ ಮಾಧವ್ ಗಾಡ್ಗಿಲ್ ಆಗಿರ್ತಾರೆ. ಪ್ರೊಫೆಸರ್ ಮಾಧವ್ ಗಾಡ್ಗಿಲ್ ಅವರು ಆ ಸಮಿತಿಯ ಅಧ್ಯಕ್ಷರಾಗಿ ಒಂದು ವರ್ಷದ ಅವಧಿಯಲ್ಲಿ ಒಂದು ವರದಿಯನ್ನು ಸಲ್ಲಿಸ್ತಾರೆ. 2011ರಲ್ಲಿ ಅವರು ತಮ್ಮ ವರದಿಯನ್ನು ಸಲ್ಲಿಸ್ತಾರೆ. ಆ ವರದಿಯಲ್ಲಿ ಅವರು 1,29,037 ಸ್ಕ್ವೇರ್ ಕಿಲೋಮೀಟರ್ನಷ್ಟು ಪ್ರದೇಶವನ್ನು ಇಕಲಾಜಿಕಲ್ ಸೆನ್ಸಿಟಿವ್ ಏರಿಯಾ ಅಂತ ಹೇಳಿ ಗುರುತಿಸ್ತಾರೆ. ಗುರುತಿಸಿದಂಥ ಪ್ರದೇಶದಲ್ಲಿ ಮಾನವನ ಇನ್ವಾಲ್ವ್ಮೆಂಟ್ಗಳ ಲಿಮಿಟೇಷನ್ಸ್ಗಳ ಬಗ್ಗೂ ಸಹ ಅವರು ಮಾತನಾಡ್ತಾರೆ. ನಂತರದಲ್ಲಿ ಅವರು ಪ್ರಮುಖವಾಗಿ ಸುಮಾರು ಎಕಲಾಜಿಕಲಿ ಸೆನ್ಸಿಟಿವ್ ಏರಿಯಾ 1, ಎಕಲಾಜಿಕಲಿ ಸೆನ್ಸಿಟಿವ್ ಏರಿಯಾ 2 ಮತ್ತು ಎಕಲಾಜಿಕಲಿ ಸೆನ್ಸಿಟಿವ್ ಏರಿಯಾ 3 ಅನ್ನುವಂಥ 3 ಕ್ಯಾಟಗರಿಯನ್ನು ಮಾಡ್ತಾರೆ. ಆದರೆ ರಾಜಕಾರಣಿಗಳಿಂದ, ಸ್ಥಳೀಯ ರೈತ ಬಾಂಧವರಿಂದ, ಎಲ್ಲರಿಂದ ಬಹಳಷ್ಟು ಪ್ರಮಾಣದ ವಿರೋಧವನ್ನು ಬಂದ ಕಾರಣದಿಂದಾಗಿ ಸರ್ಕಾರ ಆ ವರದಿಯನ್ನು ಪಕ್ಕಕ್ಕಿಟ್ಟು 2012ರಲ್ಲಿ ಇಸ್ರೋದ ಅಧ್ಯಕ್ಷರಾಗಿದ್ದಂತಹ ಪ್ರೊಫೆಸರ್ ಕಸ್ತೂರಿ ರಂಗನ್ ಅವರ ನೇತೃತ್ವದಲ್ಲಿ ಒಂದು ವರದಿಯನ್ನು ರೆಡಿ ಮಾಡಲು ಕಳಿಸ್ತದೆ. ಅವರ ನೇತೃತ್ವದಲ್ಲಿ ಒಂದು ಹೈ ಲೆವೆಲ್ ವರ್ಕಿಂಗ್ ಕಮಿಟಿ ಅನ್ನುವಂತಹ ಒಂದು ಕಮಿಟಿಯನ್ನು ಫಾರ್ಮ್ ಮಾಡಿ ಆ ಕಮಿಟಿ ಒಂದು ವರದಿಯನ್ನು ಸಲ್ಲಿಸಬೇಕು ಅಂತ ಹೇಳ್ತದೆ. ಪ್ರೊಫೆಸರ್ ಕಸ್ತೂರಿ ರಂಗನ್ ಅವರು ಏನು ಪ್ರೊಫೆಸರ್ ಮಾಧವ್ ಗಾಡ್ಗಿಲ್ ಅವರು ಮಾಡಿದಂಥ ವರದಿ ಏನಿತ್ತು, ಆ ವರದಿಯನ್ನೇ ಆಧರಿಸಿ ಒಂದಿಷ್ಟು ಸ್ಯಾಟಲೈಟ್ ಯೂಸ್ ಮಾಡಿಕೊಂಡು, ಇಮೇಜಸ್ಗಳನ್ನು ಯೂಸ್ ಮಾಡಿಕೊಂಡು, ಸ್ಟಡಿ ಮಾಡಿಕೊಂಡು ಅವರೊಂದು ವರದಿಯನ್ನು ರೆಡಿ ಮಾಡ್ತಾರೆ. ಅವರ ವರದಿಯಲ್ಲಿ ಸುಮಾರು 1,64,280 ಚದರ ಕಿಲೋಮೀಟರ್, ಸ್ಕ್ವೇರ್ ಕಿಲೋಮೀಟರ್ನಷ್ಟು ಪ್ರದೇಶ ಅವರು ಅದನ್ನು ಇಕಲಾಜಿಕಲಿ ಸೆನ್ಸಿಟಿವ್ ಝೋನ್ ಅಥವಾ ಏರಿಯಾ ಅಂತ ಕರೀತಾರೆ. ಅದರಲ್ಲಿ ಸುಮಾರು 60,000 ಸ್ಕ್ವೇರ್ ಕಿಲೋಮೀಟರ್ ಅಂದರೆ 37% ಏರಿಯಾ ಅತ್ಯಂತ ಸೂಕ್ಷ್ಮ ಪ್ರದೇಶ ಅಂತ ಹೇಳಿ ಪ್ರೊಫೆಸರ್ ಕಸ್ತೂರಿ ರಂಗನ್ ಅವರು ಗುರುತಿಸ್ತಾರೆ. ಇಲ್ಲಿ ನಮಗೆಲ್ಲರಿಗೂ ಒಂದು ಸಹಜವಾಗಿಯೇ ಒಂದು ಅನುಮಾನ ಕಾಡ್ತದೆ. ಹಾಗಿದ್ದರೆ ಇಷ್ಟೊಂದು ಅಧ್ಯಯನಗಳ ನಂತರವೂ ಸಹ ಯಾಕೆ ಜನರಿಗೆ ಇಷ್ಟೊಂದು ಆತಂಕ ಇದೆ ಈ ಕಸ್ತೂರಿ ರಂಗನ್ ವರದಿ ಬಗ್ಗೆ ಅಂತ ಹೇಳಿದರೆ, ಕಸ್ತೂರಿ ರಂಗನ್ ವರದಿಯನ್ನು ಯಾರೂ ಸಹ ಅತ್ಯಂತ ಸೀರಿಯಸ್ ಆಗಿ ಓದಿ ಜನರಿಗೆ ತಲುಪಿಸುವಂಥ ಕೆಲಸ ಮಾಡ್ತಾ ಇಲ್ಲ ಅನ್ನುವಂಥದ್ದು ನನ್ನ ಒಂದು ಅನಿಸಿಕೆ. ಯಾಕಂತ ಹೇಳಿದರೆ ಪ್ರೊಫೆಸರ್ ಕಸ್ತೂರಿ ರಂಗನ್ ಅವರು ಏನು 60,000 ಸ್ಕ್ವೇರ್ ಕಿಲೋಮೀಟರ್ಸ್ನಷ್ಟು ಏರಿಯಾವನ್ನು ಏನು ಇಕಲಾಜಿಕಲಿ ವೆರಿ ಸೆನ್ಸಿಟಿವ್ ಝೋನ್ ಅಂತ ಮಾಡಿದ್ದಾರೋ ಅದರಲ್ಲಿ ಅವರು ಮುಖ್ಯವಾಗಿ 2 ಕ್ಲಾಸಿಫಿಕೇಷನ್ ಮಾಡ್ತಾರೆ. ಒಂದು ನ್ಯಾಚುರಲ್ ಲ್ಯಾಂಡ್ಸ್ಕೇಪ್, ಮತ್ತೊಂದು ಕಲ್ಚರಲ್ ಲ್ಯಾಂಡ್ಸ್ಕೇಪ್ ಅಂತ ಹೇಳಿ. ಒಂದು ನೈಸರ್ಗಿಕ ಭೂದೃಶ್ಯ ಮತ್ತು ಮಾನವ ನಿರ್ಮಿತ ಭೂದೃಶ್ಯಗಳು ಅಂಥೇಳಿ. ಸಾಮಾನ್ಯವಾಗಿ ಏನು ಕಾಡಿರ್ತದೆ, ನದಿ ಇರ್ತದೆ, ಏನು
ಗುಡ್ಡ ಪ್ರದೇಶಗಳೇನಿರ್ತವೆ, ಅರಣ್ಯ ಇರ್ತದೆ, ಇವೆಲ್ಲವೂ ಸಹ ನ್ಯಾಚುರಲ್ ಲ್ಯಾಂಡ್ಸ್ಕೇಪ್ಸ್ಗಳು. ಇವು ಅತ್ಯಂತ ಸೂಕ್ಷ್ಮವಾದಂಥ ಪ್ರದೇಶಗಳು. ಅದೇ ರೀತಿ ಒಬ್ಬ ಮಾನವ ನಿರ್ಮಿತವಾದಂತಹ ತೋಟ ಇರ್ಬೋದು, ಆತ ನಿರ್ಮಿಸಿಕೊಂಡಂಥ ಒಂದು ಗ್ರಾಮ ಇರ್ಬೋದು, ಆತ ನಿರ್ಮಿಸಿದಂಥ ಆ ಪಶ್ಚಿಮ ಘಟ್ಟದ ವ್ಯಾಪ್ತಿಯಲ್ಲಿರುವಂತಹ ಒಂದು ರಸ್ತೆ ಇರ್ಬೋದು, ಇವೆಲ್ಲವೂ ಸಹ ಕಲ್ಚರಲ್ ಲ್ಯಾಂಡ್ಸ್ಕೇಪ್ ಅಂತ ಹೇಳಿ. ಇಲ್ಲಿ ಮಾನವ ಚಟುವಟಿಕೆಗಳನ್ನು ಕಸ್ತೂರಿ ರಂಗನ್ ವರದಿಯಲ್ಲಿ ಎಲ್ಲೂ ಸಹ ನಿಷೇಧ ಮಾಡಲಿಲ್ಲ ಸ್ನೇಹಿತರೆ. ಕಸ್ತೂರಿ ರಂಗನ್ ವರದಿಯಲ್ಲಿ ಮುಖ್ಯವಾಗಿ ಏನು ರೆಡ್ ಕ್ಯಾಟಗರಿ ಇಂಡಸ್ಟ್ರಿಗಳೇನಿರ್ತವೆ, ಏನು ಪರಿಸರಕ್ಕೆ ಹಾನಿ ಮಾಡುವಂಥ ಇಂಡಸ್ಟ್ರಿಗಳಿವೆಯೋ ಅದನ್ನು ನಿಷೇಧ ಮಾಡಬೇಕು ಅಂತ ಹೇಳ್ತದೆ. ಸಾಮಾನ್ಯವಾಗಿ ಜನ ಹೇಳ್ತಾರೆ ಕಸ್ತೂರಿ ರಂಗನ್ ವರದಿ ಜಾರಿಯಾದ ಮೇಲೆ ಮನೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಎಲ್ಲೂ ಸಹ ಇದರ ಬಗ್ಗೆ ಕಸ್ತೂರಿ ರಂಗನ್ ವರದಿಯಲ್ಲಿ ಇದರ ಬಗ್ಗೆ ಉಲ್ಲೇಖ ಇಲ್ಲ. 20,000 ಸ್ಕ್ವೇರ್ ಮೀಟರ್ ಅಷ್ಟು ಏರಿಯಾದಲ್ಲಿ ಮನೆಯನ್ನು ಅಥವಾ ಒಂದು ಬಿಲ್ಟಪ್ ಏರಿಯಾ ಇರುವಂಥದ್ದನ್ನು ಕಟ್ಟಬಾರ್ದು. ಸ್ಕ್ವೇರ್ ಮೀಟರ್ 20,000 ಸ್ಕ್ವೇರ್ ಮೀಟರ್ ಅಂತ ಹೇಳಿದರೆ ದೊಡ್ಡ ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಿಂತಲೂ ದೊಡ್ಡದು. ಅಷ್ಟು ದೊಡ್ಡ ಏರಿಯಾವನ್ನು ಕಟ್ಟಬಾರ್ದು ಅಂತ ಹೇಳ್ತದೆ. ಅದೇ ರೀತಿ ಇಲ್ಲಿ ಯಾವುದೇ ರೀತಿಯಾದಂತಹ ಗಣಿಗಾರಿಕೆಗಳು, ಅದು ಮರಳು ಗಣಿಗಾರಿಕೆ ಇರ್ಬೋದು ಅಥವಾ ಕೆಂಪು ಕಲ್ಲು ಗಣಿಗಾರಿಕೆ ಇರ್ಬೋದು, ಶಿಲೆಗಲ್ಲು ಗಣಿಗಾರಿಕೆ ಇರ್ಬೋದು, ಇಂತಹ ಒಂದು ಪರಿಸರ ಹಾನಿಯಾಗುವಂಥ ಚಟುವಟಿಕೆಗಳನ್ನು ಮಾಡಬಾರ್ದು ಅಂತ ಹೇಳಿದೆ ಹೊರತು ಕೃಷಿ ಚಟುವಟಿಕೆಗಳನ್ನು ಮಾಡಬಾರ್ದು ಅಂತ ಎಲ್ಲೂ ಸಹ ಕಸ್ತೂರಿ ರಂಗನ್ ವರದಿಯಲ್ಲಿ ಹೇಳಲಿಲ್ಲ. ಇದನ್ನು ಸುಮ್ಮನೆ ರಾಜಕಾರಣಿಗಳು ಜನರನ್ನು ಮಿಸ್ಲೀಡ್ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾನಂತೂ ಹೇಳಲಿಕ್ಕೆ ಬಯಸ್ತೇನೆ ಸ್ನೇಹಿತರೆ. ಸಾಮಾನ್ಯವಾಗಿ ಒಬ್ಬ ಮನೆ ಕಟ್ಕೊಂಡವನಿಗೆ ಮನೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. 20,000 ಸ್ಕ್ವೇರ್ ಮೀಟರ್ ಅಂತ ಹೇಳಿದರೆ ಎಷ್ಟು ಏರಿಯಾ ಆಗ್ತದೆ? 20,000 ಸ್ಕ್ವೇರ್ ಮೀಟರ್ನಷ್ಟು ಜಾಗದ ಒಂದು ಮನೆಯಂತೂ ಸಾಧ್ಯ ಇಲ್ಲ. ಒಂದು ದೊಡ್ಡ ಕಮರ್ಷಿಯಲ್ ದೊಡ್ಡ ಒಂದು ಫ್ಲ್ಯಾಟನ್ನು ಆಗ್ಬೋದು. ಅಷ್ಟು ದೊಡ್ಡ ಒಂದು ಕಟ್ಟಡವನ್ನು ಕಟ್ಟಬಾರ್ದು ಅಂತ ಪರಿಸರ ಸೂಕ್ಷ್ಮ ಪ್ರದೇಶದಲ್ಲಿ ಅಂತ ಹೇಳಿದ್ದಾರೆ. ಬಿಟ್ಟರೆ ಮನೆ ಕಟ್ಟಬಾರ್ದು, ತೋಟ ಮಾಡಬಾರ್ದು ಅನ್ನುವಂಥ ಉಲ್ಲೇಖ ಎಲ್ಲೂ ಸಹ ಇಲ್ಲ. ಇದೊಂದು ಮಿತ್ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ ಸ್ನೇಹಿತರೆ. ಈ ರೀತಿಯಾದಂಥ ಸುಳ್ಳುಗಳನ್ನು ಜನರಲ್ಲಿ ಎಜುಕೇಟ್ ಮಾಡದೆ ಹೇಳುವಂಥ ಒಂದು ವ್ಯವಸ್ಥೆ ಆಗ್ತಾಯಿದೆ. ರಾಜಕಾರಣಿಗಳು ಅವರ ವ್ಯವಹಾರಗಳಿಗೆ, ಅವರು ಮಾಡುವಂಥ ಗಣಿಗಾರಿಕೆಗಳಿಗೆ, ಅವರು ಮಾಡುವಂಥ ಲಾಡ್ಜಿಂಗ್ಸ್ಗಳು, ಜಂಗಲ್ ರೆಸಾರ್ಟ್ಸ್ಗಳು, ಅದಕ್ಕೆಲ್ಲ ತೊಂದರೆ ಆಗ್ತದೆ ಅಂಥೇಳಿ ಜನರನ್ನು ಒಂದು ರೀತಿ ಗುರಾಣಿಯಾಗಿ ಬಳಸ್ಕೊಳ್ಳುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಕರ್ನಾಟಕಕ್ಕೆ ಹೋಲಿಸಿದರೆ ಕರ್ನಾಟಕ ಈ ಕಸ್ತೂರಿ ರಂಗನ್ ವರದಿಯಿಂದ 2026 ವರದಿಯ ಪ್ರಕಾರ ಸುಮಾರು 20,000 ಸ್ಕ್ವೇರ್ ಅಷ್ಟು ಭೂಮಿಯನ್ನು ಕಳೆದುಕೊಂಡು, ಅತಿ ಹೆಚ್ಚು ಭೂಮಿಯನ್ನು ಕಳೆದುಕೊಂಡ ರಾಜ್ಯ ಅಂತ ಕರ್ನಾಟಕ ಅಂತ ನಾವು ಹೇಳಲಿಕ್ಕೆ ಇಲ್ಲಿ ನಾವು ನೋಡ್ಕೋಬೇಕಾಗ್ತದೆ ಸ್ನೇಹಿತರೆ. ಅದೇ ರೀತಿ ಈ ಕಸ್ತೂರಿ ರಂಗನ್ ವರದಿಯ ಬಗ್ಗೆ ಮತ್ತೂ ಒಂದು ವಿಡಿಯೋನ ಮಾಡ್ಕೊಂಡು ನಿಮ್ಮ ಮುಂದಿಗೆ ಇರ್ತೇನೆ ಸ್ನೇಹಿತರೆ. ಧನ್ಯವಾದಗಳು.